ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಆ ಭೇಟಿ ಹಿಂದಿನ ರಹಸ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಈ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ವಿಚಾರ, ಅದೇ ವಿಚಾರವಾಗಿ ಹಾಗಾದ್ರೆ ಮಾತಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀವು ಹಾವು ಮುಗಿಸಿ ಕಿತ್ತಾಡೋದನ್ನ ನೋಡಿದ್ದಿರಲ್ವೋ ಗೊತ್ತಿಲ್ಲ. ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಬೈದಾಡೋದನ್ನ ಖಂಡಿತ ನೋಡೇ ಇರ್ತೀರಿ. ಆದ್ರೆ ಅದೇ ವೈರಿಗಳು ಕಳೆದ ವಾರ ನೀಟಾಗಿ ಸ್ಮೈಲ್ ಕೊಟ್ಟು ಮಾತನಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಭೇಟಿ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ಕಡುವೈರಿ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿ, ಮಾತುಕತೆ ಹಿಂದಿನ ಮ್ಯಾಟ್ರೋ ಬ್ಯಾರೇನೇ ಐತಿ. ಅವರು ಡಿಕೆ ಶಿವಕುಮಾರ್ ಜಪ್ಪಯ್ಯ ಅಂದ್ರು ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಅಂತಹ ಡಿಕೆಶಿ ತಮ್ಮ ಕುಟುಂಬಸ್ಥರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಅಳಿಯ ರಂಗನಾಥ್ ಕುಣಿಗಲ್ ಶಾಸಕ, ತಮ್ಮ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೀಗ ಮತ್ತೊಬ್ಬ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟ ಕಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ದಾರಂತೆ. ಹೌದು, ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. ರವಿ ಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬೀದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿ ಅವರಿಗೆ ಪಟ್ಟ ಕಟ್ಟೋದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ಇನ್ನು ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿ ಅವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗಿದ್ದಾರೆ. ಡಿಕೆಶಿ ಬೇಡಿಕೆಗೆ ರಾಜಣ್ಣ ಬೆಲ್ಕೂಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಕೆಎನ್ ರಾಜಣ್ಣ ಮಂತ್ರಿಗಿರಿ ತಪ್ಪಲು ಡಿಕೆಶಿ ಕಾರಣ ಅಂತ ಹೇಳೋರಿದ್ದಾರೆ. ಅಂತಹ ಸಿಟ್ಟಿದ್ರು ಡಿಕೆಶಿ ಜೊತೆಗೆ ರಾಜಣ್ಣ ಕನಸು ಮನಸ್ಸಿನಲ್ಲೂ ಕೂಡ ಕೈಜೋಡಿಸಲಾರರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ದಿವ್ಯ ಪ್ರಭು ವಿರುದ್ಧ ದಲಿತ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಡಿಸಿ ತಡೆದು ಧಿಕ್ಕಾರವನ್ನ ಕೂಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೊಲೀಸರ ರಕ್ಷಣೆಯಲ್ಲಿ ಆಸ್ಪತ್ರೆ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್ ಕೆಎನ್ ರಾಜಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಆ ಭೇಟಿ ಹಿಂದಿನ ರಹಸ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಈ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ವಿಚಾರ, ಅದೇ ವಿಚಾರವಾಗಿ ಹಾಗಾದ್ರೆ ಮಾತಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀವು ಹಾವು ಮುಗಿಸಿ ಕಿತ್ತಾಡೋದನ್ನ ನೋಡಿದ್ದಿರಲ್ವೋ ಗೊತ್ತಿಲ್ಲ. ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಬೈದಾಡೋದನ್ನ ಖಂಡಿತ ನೋಡೇ ಇರ್ತೀರಿ. ಆದ್ರೆ ಅದೇ ವೈರಿಗಳು ಕಳೆದ ವಾರ ನೀಟಾಗಿ ಸ್ಮೈಲ್ ಕೊಟ್ಟು ಮಾತನಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಭೇಟಿ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ಕಡುವೈರಿ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿ, ಮಾತುಕತೆ ಹಿಂದಿನ ಮ್ಯಾಟ್ರೋ ಬ್ಯಾರೇನೇ ಐತಿ. ಅವರು ಡಿಕೆ ಶಿವಕುಮಾರ್ ಜಪ್ಪಯ್ಯ ಅಂದ್ರು ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಅಂತಹ ಡಿಕೆಶಿ ತಮ್ಮ ಕುಟುಂಬಸ್ಥರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಅಳಿಯ ರಂಗನಾಥ್ ಕುಣಿಗಲ್ ಶಾಸಕ, ತಮ್ಮ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೀಗ ಮತ್ತೊಬ್ಬ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟ ಕಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ದಾರಂತೆ. ಹೌದು, ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. ರವಿ ಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬೀದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿ ಅವರಿಗೆ ಪಟ್ಟ ಕಟ್ಟೋದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ಇನ್ನು ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿ ಅವರು ಸಚಿವ ಆಗೋ ಆಸೆ ಹೊಂದಿದ್ರು.
ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗಿದ್ದಾರೆ. ಡಿಕೆಶಿ ಬೇಡಿಕೆಗೆ ರಾಜಣ್ಣ ಬೆಲ್ಕೂಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಕೆಎನ್ ರಾಜಣ್ಣ ಮಂತ್ರಿಗಿರಿ ತಪ್ಪಲು ಡಿಕೆಶಿ ಕಾರಣ ಅಂತ ಹೇಳೋರಿದ್ದಾರೆ. ಅಂತಹ ಸಿಟ್ಟಿದ್ರೂ ಡಿಕೆಶಿ ಜೊತೆಗೆ ರಾಜಣ್ಣ ಕನಸು ಮನಸ್ಸಿನಲ್ಲೂ ಕೂಡ ಕೈಜೋಡಿಸಲಾರರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹುಬ್ಬಳ್ಳಿಯಲ್ಲಿ ಮರ್ಯಾದಾ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ ದಿವ್ಯ ಪ್ರಭು ವಿರುದ್ಧ ದಲಿತ ಮುಖಂಡರು ಕಿಡಿಕಾರ್ತಾ ಇದ್ದಾರೆ. ಆಸ್ಪತ್ರೆ ಬಳಿ ಡಿಸಿ ತಡೆದು ಧಿಕ್ಕಾರವನ್ನ ಕೂಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪೊಲೀಸರ ರಕ್ಷಣೆಯಲ್ಲಿ ಆಸ್ಪತ್ರೆ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳಾಗ್ತಾ ಇದೆ. ಡಿಕೆ ಶಿವಕುಮಾರ್, ಕೆಎನ್ ರಾಜಣ್ಣ ಮಾತುಕತೆಯನ್ನ ನಡೆಸಿದ್ದಾರೆ. ಆದ್ರೆ ಆ ಭೇಟಿ ಹಿಂದಿನ ರಹಸ್ಯ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿಕೆ ಶಿವಕುಮಾರ್ ಈ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನುವಂತ ವಿಚಾರ, ಅದೇ ವಿಚಾರವಾಗಿ ಹಾಗಾದ್ರೆ ಮಾತಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ನೀವು ಹಾವು ಮುಗಿಸಿ ಕಿತ್ತಾಡೋದನ್ನ ನೋಡಿದಿರಲು ಗೊತ್ತಿಲ್ಲ. ಕೆಎನ್ ರಾಜಣ್ಣ ಡಿಕೆ ಶಿವಕುಮಾರ್ ಬಹಿರಂಗವಾಗಿ ಬೈದಾಡೋದನ್ನ ಖಂಡಿತ ನೋಡೇ ಇರ್ತೀರಿ. ಆದ್ರೆ ಅದೇ ವೈರಿಗಳು ಕಳೆದ ವಾರ ಮೀಟ್ ಆಗಿ ಸ್ಮೈಲ್ ಕೊಟ್ಟು ಮಾತನಾಡಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಆ ಭೇಟಿ ಹಿಂದಿನ ರಹಸ್ಯ ಈಗ ಬಯಲಾಗ್ತಾ ಇದೆ. ಕಡುವೈರಿ ಡಿಕೆ ಶಿವಕುಮಾರ್ ರಾಜಣ್ಣ ಭೇಟಿ. ಮಾತುಕತೆ ಹಿಂದಿನ ಮ್ಯಾಟ್ರೋ ಬ್ಯಾರೇನೇ ಐತಿ. ಅವರು ಡಿಕೆ ಶಿವಕುಮಾರ್ ಜಪ್ಪಯ್ಯ ಅಂದ್ರು ನಂಬಿದವರ ಕೈಬಿಡದ ನಾಯಕ. ಮೊದಲ ಬಾರಿಗೆ ಆಯ್ಕೆಯಾದ ಶಾಸಕರ ಪಾಲಿಗೆ ಭವಿಷ್ಯದಂತೆ ಕಾಣಿಸ್ತಾ ಇದ್ದಾರೆ. ಅಂತಹ ಡಿಕೆಶಿ ತಮ್ಮ ಕುಟುಂಬಸ್ಥರನ್ನ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಅಳಿಯ ರಂಗನಾಥ್ ಕುಣಿಗಲ್ ಶಾಸಕ, ತಮ್ಮ ಡಿಕೆ ಸುರೇಶ್ ಕೆಎಂಎಫ್ ಅಧ್ಯಕ್ಷನಾಗಬೇಕು ಅಂತ ಪಣ ತೊಟ್ಟಿದ್ದಾರೆ. ಇದೀಗ ಮತ್ತೊಬ್ಬ ಸಂಬಂಧಿ ಎಂಎಲ್ಸಿ ರವಿಗೆ ದೊಡ್ಡ ಪಟ್ಟ ಕಟ್ಟಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಕೆಎನ್ ರಾಜಣ್ಣರನ್ನ ಭೇಟಿಯಾಗಿದ್ದಾರಂತೆ. ಹೌದು, ರಾಜಣ್ಣ ಡಿಕೆಶಿ ಮೀಟಿಂಗ್ ರಹಸ್ಯ ಬಯಲಾಗಿದೆ. ಬಂಡೆ ಅಪೆಕ್ಸ್ ಬ್ಯಾಂಕ್ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರೆ. ಅಧ್ಯಕ್ಷಗಿರಿಗಾಗಿ ರಾಜಣ್ಣ ಬೆಂಬಲವನ್ನ ಕೋರಿದ್ದಾರೆ ಎನ್ನಲಾಗ್ತಿದೆ. ರವಿ ಪರ ಡಿಕೆಶಿ ಲಾಭಿ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಕುರ್ಚಿ ಮೇಲೆ ಡಿಸಿಎಂ ಡಿಕೆ ಶಿವಕುಮಾರ್ ಕಣ್ಣು ಬಿದ್ದಿದೆ. ತಮ್ಮ ಸಂಬಂಧಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷಗಿರಿ ಕಟ್ಟಲು ರಣತಂತ್ರ ಹೆಣಿತಾ ಇದ್ದಾರೆ. ಡಿಕೆಶಿ ಸಂಬಂಧಿ ಎಂಎಲ್ಸಿ ರವಿ ಅವರಿಗೆ ಪಟ್ಟ ಕಟ್ಟುವುದು ಡಿಕೆಶಿ ಪ್ಲಾನ್. ಕಳೆದ ಶನಿವಾರವಷ್ಟೇ ಹಾಲಿ ಅಧ್ಯಕ್ಷ ಬೆಳ್ಳಿ ಪ್ರಕಾಶ್ ಅವಧಿ ಅಂತ್ಯವಾಗಿದೆ. ಇನ್ನು ತೆರವಾಗಿರುವಂತಹ ಸ್ಥಾನದಲ್ಲಿ ಸಂಬಂಧಿಯನ್ನ ತಂದು ಕೂರಿಸಲು ಡಿಕೆಶಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ರವಿ ಅವರು ಸಚಿವ ಆಗೋ ಆಸೆ ಹೊಂದಿದ್ರು. ಆ ಹುದ್ದೆ ಕೈತಪ್ಪಿದ ಮೇಲೆ ಅಪೆಕ್ಸ್ ಬ್ಯಾಂಕ್ ಮೇಲೆ ಕಣ್ಣು ಬಿದ್ದಿದೆ. ಅತ್ತ ಕೆಎನ್ ರಾಜಣ್ಣ ತಾವೇ ಖುದ್ದು ಅಧ್ಯಕ್ಷರಾಗಲು ಸಜ್ಜಾಗಿದ್ದಾರೆ. ಡಿಕೆಶಿ ಬೇಡಿಕೆಗೆ ರಾಜಣ್ಣ ಬೆಲ್ಕೂಲ್ ಒಪ್ಪಲ್ಲ ಎಂದಿದ್ದಾರೆ. ಆದ್ದರಿಂದ ಅಪೆಕ್ಸ್ ಬ್ಯಾಂಕ್ ಅಖಾಡ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಕೆಎನ್ ರಾಜಣ್ಣ ಮಂತ್ರಿಗಿರಿ ತಪ್ಪಲು ಡಿಕೆಶಿ ಕಾರಣ ಅಂತ ಹೇಳೋರಿದ್ದಾರೆ. ಅಂತಹ ಸಿಟ್ಟಿದ್ರೂ ಡಿಕೆಶಿ ಜೊತೆಗೆ ರಾಜಣ್ಣ ಕನಸು ಮನಸ್ಸಿನಲ್ಲೂ ಕೂಡ ಕೈ